ಮಂಡ್ಯದಲ್ಲಿ ಪೊಲೀಸರ ಅವಾಂತರಕ್ಕೆ ಮಗು ಸಾವನ್ನಪ್ಪಿರುವಂತದನ್ನ ನಿಮ್ಗೆ ಆವಾಗಲೇ ತೋರಿಸ್ತಾ ಇದ್ವಿ. ಯಾವ ಕಾರಣಕ್ಕೋಸ್ಕರ ಮಗು ಸಾವನ್ನಪ್ಪಿತು, ಪೊಲೀಸರು ಮಾಡಿದಂತ ಎಡವಟ್ಟಿನಿಂದ ಒಂದು ಜೀವನೇ ಹೋಗಿರುವಂತದ್ದು ಅಂತ. ಆ ಮಗು ಸಾವಿಗೂ 10 ಸೆಕೆಂಡ್ ಮೊದಲಿನ ದೃಶ್ಯವನ್ನ ನಿಮ್ ಮುಂದೆ ಇಡ್ತೀವಿ. ಈಗ ಹೇಗಾಯ್ತು, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಏನಾಯ್ತು, ಆ ಪರಿಸ್ಥಿತಿ ಹೇಗಿತ್ತು ಅಂತ. ಮಗು ಸಾವನ್ನಪ್ತಲ್ಲ, ಆ 10 ಸೆಕೆಂಡ್ ಮೊದಲಿನ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ. ಕೊನೆ ಕ್ಷಣದ ಆ 10 ಸೆಕೆಂಡ್ ದೃಶ್ಯ ಇದೆ, ನ್ಯೂಸ್ 18ಗೆ ಲಭ್ಯವಾಗಿದೆ. ಅಲ್ಲಿ ಮಗುನ ಕರ್ಕೊಂಡು ಅವ್ರ ತಂದೆ ಬೈಕ್ನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಟ್ಟಿದ್ರು. ಮಗು ಸ್ಲಿಪ್ ಆಗಿ ಬಿದ್ದು ಸಾವನ್ನಪ್ಪಿದ್ದು 3 ವರ್ಷದ ರಿತೀಕ್ಷಾ. ಸಾವನ್ನಪ್ಪಿದಂಥ ಬಾಲಕಿ, ಬೈಕ್ ಓಡಿಸ್ತಾ ಇದ್ದಂಥ ದೊಡ್ಡಪ್ಪ, ಹಿಂದೆ ತಾಯಿ ಜೊತೆಗಿದ್ದಂಥ ಮಗು. ಹೆಲ್ಮೆಟ್ ಹಾಕಿಲ್ಲ ಅಂತ ದಿಢೀರ್ ಅಡ್ಡ ಬಂದಂಥ ಪೊಲೀಸರು. ಹೆಲ್ಮೆಟ್ ಹಾಕಿಲ್ಲ ಅಂತ ಮೊದಲೇ ಅವರು ಕದ್ದು ಮುಚ್ಚಿ ನೋಡಿ ಅಟ್ಯಾಕ್ ಮಾಡ್ತಾ ಇರ್ತಾರಲ್ಲ ಪೊಲೀಸರು, ಅವ್ರು ಬರುವಂಥದ್ದನ್ನ ಕಾಯ್ಕೊಂಡು ನಂತರ ಹತ್ರ ಬರ್ತಿದ್ದ ಹಾಗೆ ಅಡ್ಡ ಹಾಕಿದ್ರು. ಗಾಬರಿಯಲ್ಲಿ ಸ್ಕಿಡ್ ಆಗಿ ಬೈಕ್ನಿಂದ ಬಿದ್ದಿದ್ದಂಥ ತಾಯಿ ಮತ್ತೆ ಮಗು. ಕೆಳಗೆ ಬಿದ್ದ ಮಗು ಮೇಲೆ ಹತ್ತಿದ ಹಿಂಬದಿಯಲ್ಲಿದ್ದಂಥ ಕ್ಯಾಂಟರ್. ದಂಡ ಹಾಕ್ಲಿಕ್ಕೆ ಪೊಲೀಸರು ಬೈಕ್ ತಡೆದಿದ್ರಿಂದ ದುರಂತ ನಡೆದಿತ್ತು. ತಾಯಿ ಕಣ್ಣೆದ್ರೆ ಉಸಿರು ಚೆಲ್ಲಿದ ನತದೃಷ್ಟ ಕಂದಮ್ಮ. ಅದು 3 ವರ್ಷದ ಕಂದಮ್ಮ. ಮಗುವಿಗೆ ನಾಯಿ ಕಚ್ಚಿತ್ತು ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ರಿತೀಕ್ಷಾ ಸಾವನ್ನಪ್ಪಿದ್ದಂಥದ್ದು. ಮಗುಗೆ ನಾಯಿ ಕಚ್ಚಿದ್ದಂಥ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗ್ತಾ ಇತ್ತು. ಬೈಕ್ನಿಂದ ಕೆಳಗೆ ಬಿದ್ದು 3 ವರ್ಷದ ರಿತೀಕ್ಷಾ ಸಾವನ್ನಪ್ಪಿರುವಂಥದ್ದು. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕೊನೆಯ 10 ಸೆಕೆಂಡ್ನ ದೃಶ್ಯಾವಳಿ ಇದು. ಇನ್ನೇನು ಬೀಳುವಂಥ ಸಂದರ್ಭದ 10 ಸೆಕೆಂಡ್ನ ದೃಶ್ಯ. ಪಾಪ ಈ ಬೈಕ್ನಲ್ಲಿ ಹೋಗ್ತಾ ಇದ್ರು ಅವರು. ಸ್ಪ್ಲೆಂಡರ್ ಬೈಕ್ ಅಂತ ಕಾಣಿಸುತ್ತೆ. ಆ ಮಗು ಮಧ್ಯದಲ್ಲಿದೆ. ನಾಯಿ ಕಚ್ಚಿತ್ತು. ನಾಯಿ ಕಚ್ಚಿದ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಹೋಗ್ತಾ ಇದ್ರು. ಆದರೆ ದುರಂತ ನೋಡಿ, ಆ ಮಗು ಸಾವನ್ನಪ್ಪಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಾಯ್ತು. ಯಾವ ಕಾರಣಕ್ಕೆ? ಅಲ್ಲಿದ್ದಂಥ ಪೊಲೀಸ್ ಅಡ್ಡಗಟ್ಟಿದಂಥ ಕಾರಣಕ್ಕೋಸ್ಕರ. ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ರಿತೀಕ್ಷಾ ಸಾವನ್ನಪ್ಪಿದಂಥ ಮಗು. ತಾಯಿ ಕಣ್ಣೆದುರೆ ಪಾಪ ಆ ಮಗು ಉಸಿರನ್ನ ಚೆಲ್ಲಬೇಕಾಯ್ತು. ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕೆ ಪೊಲೀಸರು ಅಡ್ಡ ಬಂದು ಈ ಘಟನೆ ನಡೆದಿದ್ದು. ಅಂದ್ರೆ ಇವರು ಬೈಕಲ್ಲಿ ಹೋಗ್ಬೇಕಾದ್ರೆ ಪೊಲೀಸರು ಅಡ್ಡ ಬಂದ್ರಲ್ಲ, ತದನಂತರ ತಾಯಿ ಮತ್ತು ಮಗು ರೋಡ್ ಮೇಲೆ ಬಿದ್ದಿದ್ದಾರೆ. ಹಿಂಬದಿಯಲ್ಲಿ ಬರ್ತಾ ಇದ್ದಂಥ ಕ್ಯಾಂಟರ್ ಇತ್ತಲ್ಲ, ಅದು ಹತ್ತಿಸ್ಬಿಟ್ಟಿದ್ದಾರೆ. ಆ ಕ್ಯಾಂಟರ್ ಆ ಮಗು ಮೇಲೆ ಹತ್ತಿದೆ. ಸೊ ಹೀಗಾಗಿ ಮಗು ಸ್ಥಳದಲ್ಲೇ ಸಾವನ್ನಪ್ಪುತ್ತೆ.